ನಮ್ಮ ಫೀಡ್ಗಳು ಅಧ್ಯಯನವನ್ನು ಸಂತೋಷ ಎಂದು ವ್ಯಾಖ್ಯಾನಿಸುವ ವಿಷಯದಿಂದ ತುಂಬಿದ್ದರೆ ಊಹಿಸಿ. ಮನೆ ಕೆಲಸಕ್ಕೆ ಹೆದರುತ್ತಿದ್ದ ಅಲೆಕ್ಸ್ ಎಂಬ ವಿದ್ಯಾರ್ಥಿಯನ್ನು ಭೇಟಿ ಮಾಡಿ. ಒಂದು ದಿನ ಅಲೆಕ್ಸ್ ಕಲಿಕೆಯ ಸಂತೋಷವನ್ನು ತೋರಿಸುವ ವಿಡಿಯೋವನ್ನು ಕಂಡುಕೊಂಡರು. ವಿದ್ಯಾರ್ಥಿಗಳು ನಗುತ್ತಿರುವ ಮತ್ತು ಸಣ್ಣ ವಿಜಯಗಳನ್ನು ಆಚರಿಸಿದರು. ಸ್ಫೂರ್ತಿಯಿಂದ ಅಲೆಕ್ಸ್ ಅಧ್ಯಯನವನ್ನು ಹೊರೆಯಾಗಿ ಅಲ್ಲ, ಆದರೆ ಅನ್ವೇಷಣೆ ಮತ್ತು ಸಂತೋಷದ ಪ್ರಯಾಣವಾಗಿ ನೋಡಲಾರಂಭಿಸಿದರು. ಪ್ರತಿ ಪುಟವೂ ಹೊಸ ಸಾಹಸಗಳತ್ತ ಹೆಜ್ಜೆಯಾಯಿತು ಮತ್ತು ಪರಿಹರಿಸಿದ ಪ್ರತಿಯೊಂದು ಸಮಸ್ಯೆಯೂ ಸಾಧನೆಯ ಭಾವವನ್ನು ತಂದಿತು. ಅಲೆಕ್ಸ್ ಈ ಸಕಾರಾತ್ಮಕ ದೃಷ್ಟಿಕೋನವನ್ನು ಎಷ್ಟು ಹೆಚ್ಚು ಸ್ವೀಕರಿಸಿದರೋ ಅವರು ಹೆಚ್ಚು ಪೂರೈಸಿದರು ಮತ್ತು ಪ್ರೇರೇಪಿಸಿದರು. ಅಧ್ಯಯನವನ್ನು ಸಂತೋಷದ ಮೂಲವಾಗಿ ನೋಡುವ ಮೂಲಕ ಅಲೆಕ್ಸ್ ಅವರ ಶೈಕ್ಷಣಿಕ ಜೀವನವನ್ನು ಪರಿವರ್ತಿಸಿದರು. ಕಲಿತ ಪ್ರತಿಯೊಂದು ಪಾಠದಲ್ಲಿ ಸಂತೋಷವನ್ನು ಕಾಣಬಹುದು ಎಂದು ಸಾಬೀತುಪಡಿಸಿದರು. ಪ್ರಶ್ನಿಸುವ ಮನಸ್ಥಿತಿಯನ್ನು ಅಭಿವೃದ್ಧಿಪಡಿಸಲು ನಂಬುವ ಮೊದಲು ದಯವಿಟ್ಟು ಮೌಲ್ಯಮಾಪನ ಮಾಡಿ ಮತ್ತು ನಮ್ಮ ಉಪಕ್ರಮವಾದ ಮೈ ಕನ್ಸಂಪ್ಷನ್ ಮೈ ರೆಸ್ಪಾನ್ಸಿಬಿಲಿಟಿ ಕೂಡ ಬಳಕೆಯ ಜವಾಬ್ದಾರಿಯನ್ನು ನಾವೆಲ್ಲರೂ ತೆಗೆದುಕೊಳ್ಳುತ್ತೇವೆ ಎಂದು ಭಾವಿಸುತ್ತೇವೆ.